ಕೆಲವೊಂದಿಷ್ಟು ಜನನು ವಾದ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ ಏನಾಗಿಬಿಟ್ಟದಪ್ಪ, ಇವತ್ತು ಡೆವಲಪ್ಮೆಂಟ್ ಶೂನ್ಯ ಆಗಿದೆ. ಚರ್ಚೆ ಮಾಡೋಣ ನಾವು ಇಲ್ಲಿ ಬಡತನದ ಬಗ್ಗೆ, ಉದ್ಯೋಗಗಳ ಬಗ್ಗೆ, ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಇವೆಲ್ಲ ಸಂಬಂಧಿಸಿದ ಘಟನೆಗಳು ಮತ್ತು ಒಂದರಿಂದ ಈಗ ಮಥುರಾದ ಶುರುವಾಗಿದೆ, ಅಲ್ಲೂ ಅದನ್ನು ಕೆಡವಿ ಕಟ್ಟಿಸುವಂಥದ್ದು, ಕಾಶಿ ವಿಶ್ವನಾಥನದ್ದು ಅದು ಕಾರಿಡಾರ್ ಅದ್ರ ಬಗ್ಗೆನೂ ಅದ. ಹೀಗೆ ಒಂದಕ್ಕೊಂದು ಶುರುವಾಗಿಬಿಟ್ಟಿದ್ದಾವೆ ಇವು. ಇದರಿಂದ ಏನಾಗಿಬಿಟ್ಟದಪ್ಪ ಅಂದ್ರೆ ಇವತ್ತು ಈ ದೇಶದ ಅಶಾಂತತೆ, ಅರಾಜಕತೆ, ಒಬ್ಬರನ್ನೊಬ್ಬರು ನಂಬಿಕೆ ಕಡಿಮೆ ಆಗ್ತದೆ. ಇಂಥವು ಆಗಬಾರಂತ ವಿರೋಧ ಪಕ್ಷಗಳು ಒತ್ತಡ್ತಂದ್ರೆ, ಜೊತೆಗೆ ಅದಾನಿಂತ ಈ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಿದಂಥವ್ರ ಬಗ್ಗೆನೂ ತನಿಖೆ ಆಗಲಿ ಅನ್ನುವಂಥ ಮಾತುಗಳು ಮುಂಬುಗಿ ಬರ್ತಾ ಇದ್ದಾವೆ. ಇದಕ್ಕೆಲ್ಲ ನಮ್ಮ ಆಡಳಿತಾರೂಢ ಪಕ್ಷದಿದ್ದು ಸಹಕಾರ ಕೊಡ್ತಾ ಇಲ್ಲ ಅಂತೇಳಿ ಸಂಬಳ ಚರ್ಚೆಗೂ ಅವಕಾಶ ಕೊಡ್ತಾ ಇಲ್ಲ, ಇಲ್ಲಿ ಬಡತನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ, ಉದ್ಯೋಗ ಸೃಷ್ಟಿ ಬಗ್ಗೆ ಉತ್ತರನೂ ಹೇಳ್ತಾ ಇಲ್ಲ. ಇವೆಲ್ಲ ಕಾರಣಕ್ಕಾಗಿ ಈ ಕಳೆದ 5-6 ದಿನಗಳಿಂದ ಪಾರ್ಲಿಮೆಂಟ್ ಇದ್ದಿದ್ದು ಒಂದು ರೀತಿಯಿಂದ ರೋಷ್ ಹೋದಂಗಾಗ್ಯದ. ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಸಿಟ್ಟಿನಿಂದ ಚಿರು ಒಂದು ಏನಂತೀವಿ ಕಟ್ಟಡದಂಗೆ ಆಗಿಬಿಟ್ಟದ ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಆಗ್ಯದ. ಅದಾನಿ ಅವ್ರದ್ದಾಯಿತು, ಅಂಬಾನಿ ಅವ್ರದ್ದಾಯಿತು, ಇನ್ನುಳಿದ ಬಗ್ಗೆ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಇವೆಲ್ಲ ಆಗಬೇಕಾದಂಥದ್ದೇನ. ಆದರೆ ಇದಕ್ಕೆ ವಿರೋಧ ಪಕ್ಷ ಸಹಕಾರ ಮಾಡಬೇಕಾಗ್ತದೆ. ಅದಕ್ಕೆ ಆಡಳಿತಾರೂಢ ಪಕ್ಷ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗ್ತದೆ. ಯಾಕಂದ್ರೆ ಅದು ಜವಾಬ್ದಾರಿ ನಾವು ಏನಾಗ್ಯದಪ್ಪ ಅಂತೇಳಿ. ಜೊತೆಗೆ ನಿರುದ್ಯೋಗದ ಬಗ್ಗೆ ಚರ್ಚೆ ಭಾಳ ಅವಶ್ಯಕ. ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಡಾಟಾಗಳನ್ನು ಕೊಡಬೇಕಾಗಿದೆ ಕರೆಕ್ಟಾಗಿ. ಯಾಕಂದ್ರೆ ಇಲ್ಲಿವರೆಗೆ ಯಾವ ಡಾಟಾನೂ ಇಲ್ಲ ಪರ್ಫೆಕ್ಟಾಗಿ, ಒಂದೇನೋ ಕೊಟ್ಟು ಬಿಡುವಂಥ ಪ್ರಸಂಗ ಬಂದುಬಿಟ್ಟದ. ಹೀಗಾಗಿ ಇವತ್ತು ಪಾರ್ಲಿಮೆಂಟ್ ಇದ್ದಿದ್ದೇನಾಗಿದೆಪ್ಪ ಅಂತಂದ್ರೆ ಒಂದು ಸುಮ್ಮನೆ ಚಿಕ್ಕಾಟ ಮಾಡುವಂಥ, ಜಗಾಡುವಂಥ, ಮತ್ತೇನು ಮಾಡುವಂಥ ಒಂದು ಸ್ಥಾನದಂಗೆ ಆಗಿ ಹೋಗ್ಬಿಟ್ಟದ. ಅದಕ್ಕಾಗಿ ಇವತ್ತು ಈ ಪಾರ್ಲಿಮೆಂಟ್ದಲ್ಲೇ ಮುಖ್ಯವಾಗಿ ಆಗಬೇಕಾಗಿ ಚರ್ಚೆ ಅದಾನಿ ಅಂಬಾನಿ ಅವ್ರ ಜೊತೆಗೆ ಎಲ್ಲ ಸಮಸ್ಯೆಗಳು ಚರ್ಚೆ ಆಗಬೇಕಾಗ್ಯದ. ಜೊತೆಗೆ ಬಾಂಗ್ಲಾದೇಶದ ಒಂದು ಸಮಸ್ಯೆಗಳ ಬಗ್ಗೆಯೂ ಸಹಿತ ವಿಚಾರ ಮಾಡಬೇಕಾಗ್ಯದ. ಯಾಕಂತಂದ್ರೆ ಇಲ್ಲಿ ಆಡಳಿತ ಮತ್ತು ಪರ ಇಬ್ಬರು ಕುಡ್ಕೊಂಡು ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಏನಪ್ಪ ಅಂತಂದ್ರೆ ಏನಾದರೂ ಮಾಡಲಿಕ್ಕೆ ಸಾಧ್ಯದ ಅಂಥೇಳಿ ಹೇಳ್ತಾ ನನಗನ್ನಿಸಿದ ಕೆಲವು ಮಾತುಗಳಿಗೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.